ಹಾಯ್, ನಮಸ್ತೆ. ಸುಹಾಸ್ ಅಂತ ಹೇಳಿ ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಬಂದು ಕನ್ನಡದ ಬಿಗ್ ಬಾಸ್ ಬಗ್ಗೆ. ಕಳೆದ ಸೋಮವಾರ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಅದರಲ್ಲಿ ಈಗಾಗಲೇ 3 ಜನ ನಾಮಿನೇಟ್ ಆಗಿದ್ದಾರೆ. ಆ 3 ಜನ ಬಂದು ಒಳ್ಳೆ ಹುಡುಗ ಪ್ರಥಮ್ ಹಾಗೂ ಶಾಲಿನಿ ಮತ್ತು ಕೀರ್ತಿ ಅವರು. ಇವರು 3 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಮನೆಯಿಂದ ಯಾರು ಹೊರ ಹೋಗ್ತಾರೆ ಅನ್ನೋದು ಈ ಸಲ ತುಂಬ ಕುತೂಹಲಕಾರಿಯಾಗಿದೆ. ಎಲ್ರಿಗೂ, ಇಡೀ ಕನ್ನಡ ಜನತೆಗೆ ಇವ್ರು 3 ಜನದಲ್ಲಿ ಯಾರು ಆಚೆ ಹೋಗ್ತಾರೆ ಅನ್ನೋದು ತುಂಬ ಕುತೂಹಲಕಾರಿಯಾಗಿದೆ. ಅದರಲ್ಲಿ ಮಾಳವಿಕೆ ಅವ್ರಿಗೆ ಒಂದು ಸ್ಪೆಷಲ್ ಚಾರ್ಜ್ ಕೊಟ್ಟಿದ್ದರು. ಏನಂದರೆ, ಯಾರನ್ನು ಬೇಕಾದರೂ ಉಳಿಸ್ಬೋದು ಅಥವಾ ಯಾರನ್ನು ಬೇಕಾದರೂ ನೀವು ಉಳಿಸದೇ ಇರಬಹುದು ಅಂತ. ಸೊ ಅದರಲ್ಲಿ ಮಾಳವಿಕಾ ಅವರು ನನಗನ್ಸ್ದಂಗೆ ಒಳ್ಳೆ ಕೆಲಸ ಮಾಡಿದ್ರು ಅನ್ಸುತ್ತೆ. ಯಾಕೆಂದರೆ ಕೀರ್ತಿಯವ್ರನ್ನ ಉಳಿಸಿದ್ರೆ ಶಾಲಿನಿ ಅವ್ರಿಗೆ ಬರ್ತಿತ್ತು ಮನಸ್ಸಲ್ಲಿ, ಅವ್ರನ್ನ ಉಳಿಸಿ ನನ್ನನ್ನು ಉಳಿಸ್ಲಿಲ್ಲ ಅಂತ. ಅಥವಾ ಶಾಲಿನಿ ಅವ್ರು ಉಳಿಸಿದ್ರೆ ಕೀರ್ತಿ ಅವ್ರಿಗೆ ಮನಸ್ಸಿಗೆ ಬರ್ತಿತ್ತು. ಇವರಿಬ್ಬರೂ ಉಳಿಸ್ಲಿಲ್ಲ ಅನ್ನೋದಕ್ಕೆ ಪ್ರಥಮ್ ಅವ್ರಿಗೆ ಮನಸ್ಸಿಗೆ ಬಂದೇ ಬರ್ತಿತ್ತು. ಸೊ ಎಲ್ಲವನ್ನು ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಂಡ್ರು ಅಂತ ಅನಿಸುತ್ತೆ ಮಾಳವಿಕಾ ಮೇಡಮ್ ಅವರು. ಹ್ಯಾಟ್ಸ್ ಆಫ್ ಮೇಡಮ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗಾಗಲೇ ಫೈನಲ್ ವೀಕಿಗೆ 3 ಜನ ಎಂಟ್ರಿ ಕೊಟ್ಟಿದ್ದಾರೆ. ಯಾರ್ಯಾರಂದರೆ ಮೋಹನ್ ಸರ್ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿದೆ ಭುವನ್ ಅವ್ರ ಕಡೆಯಿಂದ. ಸೊ ಅವರು ಕೂಡ ಈಗಾಗಲೇ ಫೈನಲ್ ವೀಕಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ಎರಡನೇದು ಮಾಳವಿಕಾ ಮೇಡಮ್ ಅವರು ಬಂದು ಈ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಯಾವುದೇ ಒಂದು ಆಚೆ ಹೋಗುವಂಥ ಪ್ರಕ್ರಿಯೆ ಇಲ್ಲ. ಸೊ ಅವರು ಕೂಡ ಫೈನಲ್ ವೀಕಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತಿನ್ನೊಂದು ರೇಖಾ ಮೇಡಮ್ ಅವರು ಈ ಸಲ ನಾಮಿನೇಟ್ ಆಗಿಲ್ಲ. ಆ ಕಾರಣದಿಂದ ಅವರು ಕೂಡ ನೆಕ್ಸ್ಟ್ ವೀಕ್ಗೆ ಅಂದರೆ ಫೈನಲ್ ವೀಕಿಗೆ ಬರ್ಬೋದು. ಆದರೆ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸುದೀಪ್ ಅವರು ಇವಾಗಲೇ ಸಾಕಷ್ಟು ನಮಗೆ ಏನು ಹೇಳ್ತಾರೆ, ಹೊಸದು ಅನ್ಮೆನ್ಷನ್ ಮಾಡ್ತಿದ್ದಾರೆ ಅನಿಸುತ್ತಲ್ಲ, ಆ ರೀತಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಸುದೀಪ್ ಸರ್. ಆ ರೀತಿಯಿಂದ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಫೈನಲ್ಗೆ ಬರ್ತಾರೆ, ಯಾರು ಫೈನಲ್ಗೆ ಬರೋಲ್ಲ ಅಂತ. ಸುದೀಪ್ ಸರ್ ಹೇಳಿರೋ ಹಾಗೆ ಫೈನಲ್ ವೀಕಲ್ಲಿ 7 ಜನ ಇರ್ಬೋದು, 6 ಜನ ಇರ್ಬೋದು, 5 ಜನ ಇರ್ಬೋದು, ಅಥವಾ 4 ಜನ ಇರ್ಬೋದು. ಅದು ಬಿಗ್ ಬಾಸ್ ಅವ್ರಿಗೆ ಬಿಟ್ಟಿದ್ದು. ಸೊ ಈ ವಾರ ನಾಮಿನೇಟ್ ಆಗಿರೋದ್ರಿಂದ ತುಂಬ ಕುತೂಹಲ ಆಗಿದೆ ಯಾರು ಆಚೆ ಹೋಗ್ತಾರೆ ಅಂತ. ನನಗನ್ಸುತ್ತೆ ಈ ಸಲ ಮೋಸ್ಟ್ಲಿ ಶಾಲಿನಿ ಮೇಡಮ್ ಅವರು ಆಚೆ ಬರಬಹುದು ಅಂತ. ನಿಮಗೇನು ಅನಿಸುತ್ತೆ ಅದನ್ನು ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿಬಿಡಿ. ಹಾಗೆ ಇವತ್ತು ಒಳ್ಳೆ ಮಜಾ ಇದೆ ಟಾಸ್ಕ್. ಪ್ರಥಮ್ ಅವರು ಮೆಣಸಿನ್ಕಾಯಿ ತಿಂತಾಯಿದ್ದಾರೆ. ಮನೆಯವರು ಎಲ್ಲರೂ ಕೂಡ ಬೇಡ ಅಂದರು. ನಾವು ತಿಂತೀನಿ ಅಂತ ತಿಂತಾಯಿದ್ದಾರೆ. ಅದೇನಾಗುತ್ತೆ ನೋಡೋಣ ಬನ್ನಿ. ಪ್ಲೀಸ್ ಇವತ್ತು ಬಿಗ್ ಬಾಸ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಕೆಳಗಡೆ ಅಲ್ಲೇ ಕೆಂಪು ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿದೆ ರೀ, ಪ್ಲೀಸ್ ಒತ್ತಿಬಿಡಿ. ಪ್ಲೀಸ್.